ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತು ಡೇ 9 ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಜೊತೆಗೆ ಒಂದು ಒಳ್ಳೆ ಯೂಸ್ಫುಲ್ ಟಿಪ್ಸ್ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಯಿತು. ನಾನು ಫಸ್ಟ್ 80 kgs ಇದ್ದೆ. 80 kgಸಿಂದ ಗ್ರ್ಯಾಜುಲಿ ವೆಯ್ಟ್ ಲಾಸ್ ಆಗಿ ಈಗ ಪ್ರೆಸೆಂಟ್ಲಿ 72 kg ಇದ್ದೀನಿ. ಸೊ ಹೇಗೆ ನಾನು ವೆಯ್ಟ್ ಲಾಸ್ ಮಾಡಿಕೊಂಡೆ, ಯಾವ್ಯಾವ ಟ್ರಿಕ್ಸ್ನ ಫಾಲೋ ಮಾಡಿಕೊಂಡೆ, ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಕೆಲವು ಥಿಂಗ್ಸ್ ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ಕೆಲವು ವಸ್ತುಗಳಿರ್ಬೋದು, ಕೆಲವು ಈ ಐಟಮ್ಸ್ ಇದ್ದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ನಿಮಗೆ ಈಸಿ ಆಗುತ್ತೆ, ಕರೆಕ್ಟಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋದು ಅಂತ ನನಗೆ ಅನಿಸಿದೆ. ಕೆಲವು ವಸ್ತುಗಳೆಲ್ಲ. ಸೊ ಆ ವಸ್ತುಗಳು ಯಾವ್ಯಾವು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಇವತ್ತು ಏನೇನು ತಿಂದೆ ಅಂತ ಒಂದು ಕ್ರಿಸ್ಪಾಗಿ ತೋರಿಸ್ಬಿಡ್ತೀನಿ. ಈಗ ನನ್ನ ವೆಯ್ಟ್ ಜರ್ನಿಯಲ್ಲಿ ನಾನು ನನಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಅಂಥವೆಲ್ಲ ಏನೇನು ಆಮೇಲೆ ನಾನು ಅದನ್ನು ಪರ್ಚೇಸ್ ಮಾಡಿದೆ. ಸೊ ಅಂಥ ವಸ್ತುಗಳೇನು, ತಿನ್ನೋ ಐಟಮ್ ಇರ್ಬೋದು ಅಥವಾ ನಮ್ಮ ವರ್ಕೌಟ್ ಐಟಮ್ಸ್ ಇರ್ಬೋದು, ಇಂಥವೆಲ್ಲ ತೋರಿಸ್ತೀನಿ. ಎಂಥದ್ದು ಯಾವುದು ಕಾಸ್ಟ್ಲಿ ಐಟಮ್ಸ್ನ ನಾನೇನು ತೋರಿಸ್ತಾ ಇಲ್ಲ. ಸಿಂಪಲ್ಲೇ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಇರಬೇಕಾಗಿರೋ ವಸ್ತುಗಳು ಯಾವ್ಯಾವು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಆ್ಯಕ್ಚುಲಿ ನನ್ನ ಹೌಸ್ ಕನ್ಸ್ಟ್ರಕ್ಷನಲ್ಲಿ ಅದು ಇದು ತುಂಬ ಬ್ಯುಸಿ ಇರ್ತೀನಿ ಗೊತ್ತು. ಬಟ್ ಆದರೂ ನನ್ನ ವ್ಯೂವರ್ಸ್ ಇರ್ತಾರಲ್ಲ, ಅವ್ರು ವೆಯ್ಟ್ ಲಾಸ್ಗೋಸ್ಕರ ತುಂಬಾ ಅರ್ಚ್ ಮಾಡ್ತಿರ್ತಾರೆ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ದಾರೆ ವ್ಲಾಗ್ಸ್ನ ಹಾಕಿ ಅಂತ. ಹಾಗಂತ ಯಾವುದ್ಯಾವುದೋ ವ್ಲಾಗ್ ಹಾಕೋದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಯೂಸ್ಫುಲ್ ಕಂಟೆಂಟ್ ಜೊತೆ ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾನಿಲ್ಲಿ ಒಂದೇ ಒಂದು ಕಾಳು ಮೆಣಸು, 2-3 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಇದಿಷ್ಟನ್ನು ಹಾಕಿ ಕುದಿಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇದ್ದೀನಿ. ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟ್. ನಾನು ಬ್ರೇಕ್ಫಾಸ್ಟ್ ಯಾವಾಗಲೂ ಅಷ್ಟೇ ನಾರ್ಮಲ್ ಬ್ರೇಕ್ಫಾಸ್ಟೇ ತಿಂತೀನಿ. 2 ದೋಸೆ ಮತ್ತು ಚಟ್ನಿ ತೊಗೊಂಡಿದ್ದೀನಿ. ಅದು ಡಿಟಾಕ್ಸ್ ಡ್ರಿಂಕ್ ಏನು ಗೊತ್ತಾ, ಚೆನ್ನಾಗಿ ಮರಳಬೇಕು. ಚೆನ್ನಾಗಿ ಕುದಿಸಿ ಅದನ್ನು ಸೋದಿಸ್ಕೊಂಡು ನಿಂಬೆಹಣ್ಣು ಅದರಲ್ಲಿ ಹಿಂಡ್ಕೊಂಡು ಕುಡಿಬೇಕಾಗತ್ತೆ. ಸೊ ಹೊಟ್ಟೆ ಕ್ಲೀನ್ ಆಗುತ್ತೆ. ಫಸ್ಟ್ ಎದ್ದ ತಕ್ಷಣ ಅದು ನಿಮ್ಮ ಫಸ್ಟ್ ಮೀಲ್ ಆಗಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ಬಿಸಿನೀರು ಕುಡಿಯೋದ್ರಿಂದನೂ ನಿಮ್ಮ ಬೋವೆಲ್ ಮೂಮೆಂಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಬೋವೆಲ್ ಮೂಮೆಂಟ್ ಅಂದರೆ ಏನಾದರೂ ಟಾಕ್ಸಿನ್ಸ್ ಇದ್ದರೆ, ಅನ್ಡೈಜೆಸ್ಟೆಡ್ ಫುಡ್ ಇದ್ದರೆ ಅದೆಲ್ಲ ನೀಟಾಗಿ ಮೋಷನಲ್ಲಿ ಪಾಸ್ ಆಗಿಬಿಡುತ್ತೆ. ಸೊ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಕೆಲವು ಐಟಮ್ಸ್ ತೋರಿಸ್ತೀನಿ ಅಂತ, ಅದರಲ್ಲಿ ಫಸ್ಟ್ ಬಂದು ಚಿಯಾ ಸೀಡ್ಸ್ ಅಂತೂ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅದು ಆ್ಯಕ್ಚುಲಿ ನಮ್ಮ ಹೊಟ್ಟೆನ ಫುಲ್ ಇಡೋದ್ರಿಂದ ನಮಗೆ ತುಂಬ ತಿನ್ನಬೇಕು ಅಂತ ಅನಿಸಲ್ಲ. ಸೊ ಚಿಯಾ ಸೀಡ್ಸು ಕೂಡ ನಂಬರ್ 1 ತುಂಬಾ ಹೆಲ್ಪ್ ಆಗೋದು ವೆಯ್ಟ್ ಲಾಸಲ್ಲಿ. ಜಸ್ಟ್ ನೆನೆಸಿ ಆ ನೀರನ್ನ ಕುಡಿಯೋವಂಥದ್ದು, ಕೆಲವು ಸತಿ ಫ್ರೂಟ್ ಸಲಾಡಲ್ಲಿ ಹಾಕುವಂಥದ್ದು, ಫಾಲೂಡಾದಲ್ಲಿ ಹಾಕುವಂಥದ್ದು, ಈ ರೀತಿ ವೆರೈಟಿಯಲ್ಲಿ ಓಟ್ಸ್ ರೆಸಿಪೀಸು, ಓಟ್ಸ್ ಓವರ್ನೈಟ್ ಸೋಕ್ಡ್ ಓಟ್ಸ್ ಅಂತ ಹೇಳ್ತೀವಲ್ವ, ಅದರಲ್ಲಿ ಯೂಸ್ ಮಾಡುವಂಥದ್ದು. ಸೊ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ಇಮ್ಯುನಿಟಿ ಕೂಡ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಐಟಮ್ ಬಂದು ಚಿಯಾ ಸೀಡ್ಸು ಜಸ್ಟ್ 100+ ರುಪೀಸ್ ಅಷ್ಟೇ ಇರುತ್ತೆ. 120 ರೂಪಾಯಿ, 130 ರೂಪಾಯಿಗೆಲ್ಲ ಚಿಯಾ ಸೀಡ್ಸ್ ಎಲ್ಲ ಸಿಕ್ಬಿಡುತ್ತೆ. ಒಂದು ಸತಿ ತೊಗೊಂಡ್ರೆ ನನಗೆ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಅಷ್ಟು ಆಗುತ್ತೆ. ನೀರಲ್ಲಿ ಸೋಕ್ ಮಾಡಿ ಕುಡಿಯೋಷ್ಟು. ಸೊ ತುಂಬಾ ಒಳ್ಳೆಯದು. ಹಾಗಂತ ಜಾಸ್ತಿನೂ ತೊಗೋಬಾರ್ದು. 1 ಟೀ ಸ್ಪೂನಷ್ಟು ದಿನಕ್ಕೆ ತೊಗೊಂಡು ಒಂದು ಹೊತ್ತು ತೊಗೊಂಡ್ರೂ ಸಾಕಾಗುತ್ತೆ. 2 ಹೊತ್ತು ಮ್ಯಾಕ್ಸಿಮಮ್ ತೊಗೋಬೋದು ಅಷ್ಟೇ. ಮಧ್ಯಾಹ್ನಕ್ಕೆ ನಾನು ಒಂದು ಚಿಕ್ಕ ಸೈಜಷ್ಟು ಮುದ್ದೆ ಮತ್ತು ಚಟ್ನಿ ತೊಗೋತಾ ಇದ್ದೀನಿ. ಇದು ಚಟ್ನಿ ಬಂದು ಕಡಲೆಕಾಯಿ ಚಟ್ನಿ ಆಗಿರೋದ್ರಿಂದ ಅದು ಫ್ಯಾಟ್ಸು ಮತ್ತು ಪ್ರೋಟೀನ್ಸಲ್ಲಿ ತುಂಬಾ ಒಳ್ಳೆಯದು. ನೀವು ಬೇಕಾದ್ರೆ ತರಕಾರಿ ಸಾಂಬಾರು, ಪಲ್ಯ ಇದನ್ನೆಲ್ಲ ತೊಗೋಬೋದು. ನಂದು ಸ್ವಲ್ಪ ಟೈಟ್ ಶೆಡ್ಯೂಲ್ ಆಗಿರೋದ್ರಿಂದ ಕಾಲೇಜು, ಈ ಕನ್ಸ್ಟ್ರಕ್ಷನ್ ವರ್ಕು, ಅದು ಇದು ಎಲ್ಲ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ಲೈಟಾಗಿ ನಾನು ನನ್ನ ಕೈಲಿ ಏನು ಬ್ಯಾಲೆನ್ಸ್ ಆಗುತ್ತೋ, ಹೇಗೆ ವೆಯ್ಟ್ ಲಾಸ್ ಆಗುತ್ತೋ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಲ್ಯಗಳು ತೊಗೊಳ್ಳಿ, ತುಂಬ ಸೊಪ್ಪನ್ನು ತೊಗೊಳ್ಳಿ, ಇದೆಲ್ಲ ಕೂಡ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೆ. ಸೊ ನಾನು ಚಿಕ್ಕ ಸೈಜಷ್ಟು ಮುದ್ದೆ, ಆಮೇಲೆ ಪಪ್ಪಾಯ ತೊಗೊಂಡಿದ್ದೆ. ಪಪ್ಪಾಯ ಅಂದರೆ ಫ್ರೂಟ್ಸು, ಯಾವುದನ್ನು ಫ್ರೂಟ್ಸ್ ತೊಗೊಳ್ಳಿ. ಸೆಕೆಂಡ್ ಐಟಮ್ ಬಂದು ಫ್ರೂಟ್ಸು. ಸೊ ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಫ್ರೂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹಾಗಂತ ಫ್ರೂಟ್ಸು ಅದರಲ್ಲಿ ನ್ಯಾಚುರಲ್ ಶುಗರ್ಸ್ ಇರುತ್ತೆ, ಫ್ರಕ್ಟೋಸ್ ಇರುತ್ತೆ. ಅದಕ್ಕೆ ಅದನ್ನು ಜಾಸ್ತಿನೂ ತೊಗೋಬಾರ್ದು. ಆಮೇಲೆ ಊಟ ಆದಮೇಲೆ ತೊಗೋಬಾರ್ದು. ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದರೆ
ಮ್ಯಾಂಗೋ ಬಿಟ್ಟು ಬೇರೆ ಯಾವುದೂ ಫ್ರೂಟ್ಸ್ನ ಊಟ ಮಾಡಾದ್ಮೇಲೆ ತೊಗೋಬಾರ್ದು ಅಂತ ಹೇಳ್ತಾರೆ. ಅದ್ರ ಡೈಜೆಷನು ಸ್ಲೋ ಡೌನ್ ಆಗುತ್ತೆ. ಸೊ ಅದರಲ್ಲಿರೋ ಒಳ್ಳೆ ಅಂಶನೂ ನಮಗೆ ಬಾಡಿಗೆ ಅಬ್ಸಾರ್ಬ್ ಆಗೋಲ್ಲ. ಸೊ ಆದಷ್ಟು ಫ್ರೂಟ್ಸ್ನ ಊಟ ತಿನ್ನೋಕ್ಕಿಂತ ಮೊದಲೇ ತೊಗೋಬೇಕು. ಮಿಡ್ ಮಾರ್ನಿಂಗ್ ಸ್ನ್ಯಾಕು ಮತ್ತು ಈವ್ನಿಂಗ್ ಸ್ನ್ಯಾಕಾಗಿ ಫ್ರೂಟ್ಸ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಸೆಕೆಂಡ್ ಬಂತು ಥರ್ಡ್ ಬಂತು ಶುಂಠಿ. ಫಸ್ಟು ಚಿಯಾ ಸೀಡ್ಸ್ ಹೇಳಿದ್ನಲ್ಲ, ಸೆಕೆಂಡು ಫ್ರೂಟ್ಸು. ಇವೆಲ್ಲ ನಿಮಗೆ ಡಯಟಲ್ಲಿ ತುಂಬ ಹೆಲ್ಪ್ ಮಾಡುವಂಥದ್ದು. ಥರ್ಡ್ ಬಂದು ಜಿಂಜರ್ ಬಂದು ನಿಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಡೈಜೆಷನ್ ಚೆನ್ನಾಗಾಗೋದ್ರಿಂದ ನಿಮಗೆ ಮೆಟಬಾಲಿಸಮ್ಸು ಚೆನ್ನಾಗಾಗಿ ವೇಟ್ ಲಾಸ್ ಅನ್ನೋದು ತುಂಬಾ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ನೀವು ಏನು ಮಾಡ್ತೀರಾ ಅಂದರೆ ಈ ಶುಂಠಿನ ಜಜ್ಜಿ ಒಂದು ಚಿಕ್ಕ ಪೀಸಷ್ಟು 1 ಇಂಚಷ್ಟು ಶುಂಠಿನ ಜಜ್ಜಿ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಇದೊಂಥರ ಡಿಟಾಕ್ಸ್ ಡ್ರಿಂಕು. ದಿನಕ್ಕೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೋದು. ಕೆಲವು ಸತಿ ಇದನ್ನು ಜೀರಿಗೆನ 2 ಮಿಕ್ಸ್ ಮಾಡಿ, ಅಂದರೆ ಕ್ವಾಂಟಿಟಿನ ಕಡಿಮೆ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಎಕ್ಸಸ್ ಆಫ್ ಹೀಟ್ ಆಗೋಗುತ್ತೆ. ಆಮೇಲೆ ಒಂಥರ ಬಾಯಲ್ಲೆಲ್ಲ ಉಣ್ಣಾಗೋದು, ಹೊಟ್ಟೆ ಉರಿ ಆಗೋದು ಇದೆಲ್ಲ ಆಗುತ್ತೆ. ಸೊ ಒಂದು ಚಿಕ್ಕ ಇಂಚಷ್ಟು ಇದು ಶುಂಠಿನ ಹಾಕ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಕುದಿಸಿ ಫಿಲ್ಟ್ರ್ ಮಾಡಿಕೊಂಡು ಕುಡಿದ್ರೆ ಆಯಿತು. ಆದಷ್ಟು ಸಿಪ್ಪಾಗಿ ನಾವು ಟೀ ಕಾಫಿ ಎಷ್ಟು ಬಿಸಿಯಾಗಿ ಕುಡಿತೀವೋ ಆ ಥರ ಅಷ್ಟು ಬಿಸಿಯಾಗಿ ಕುಡ್ಕೊಂಡ್ರೆ ನೀವು ಬೇಕಾದ್ರೆ ನೆಕ್ಸ್ಟ್ ದಿನ ನೋಡಿ ಹೊಟ್ಟೆ ಎಷ್ಟು ಕ್ಲಿಯರ್ ಆಗಿರುತ್ತೆ. ಯಾಕೆಂದರೆ ಮೆಟಬಾಲಿಸಮ್ ಜಾಸ್ತಿ ಆಗಿರುತ್ತೆ. ಇದು ಬಂದು ಕೊಲೆಸ್ಟ್ರಾಲ್ನು ಕೂಡ ತುಂಬಾ ಕಡಿಮೆ ಮಾಡುತ್ತೆ. ಅಂದರೆ ಕೊಬ್ಬಿನ ಅಂಶ ಎಲ್ಲ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೊಟ್ಟೆಲಿ ಏನಾದರೂ ಬೊಜ್ಜಿದ್ರೆ, ಹೊಟ್ಟೆ ಸುತ್ತಲೂ ಎಲ್ಲ ಫ್ಯಾಟ್ ಕಂಟೆಂಟ್ ತುಂಬಾ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಜಿಂಜರ್ ವಾಟರ್ ಅನ್ನೋದು ನೀವು ರೆಗ್ಯುಲರಾಗಿ ವೆಯ್ಟ್ ಲಾಸಲ್ಲಿ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಐಟಮ್ ಬಂದು ಗ್ರೀನ್ ಟೀ ನೀವು ಯಾವ ಬ್ರ್ಯಾಂಡನ್ನು ತೊಗೋಬೋದು. ಇದೂ ಕೂಡ ಎಷ್ಟು ಒಳ್ಳೆಯದು ಫ್ಯಾಟ್ ಬರ್ನಿಂಗಿಗೆ ಮತ್ತು ಮೆಟಬಾಲಿಸಮ್ನ ಜಾಸ್ತಿ ಮಾಡೋಕ್ಕೆ. ಅಂದರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಗ್ರೀನ್ ಟೀ. ಸೊ ಗ್ರೀನ್ ಟೀ ಮಾಡೋದು ಎಷ್ಟೊಂದು ಸುಲಭ ಅಂತ ಗೊತ್ತು. ಈ ರೀತಿ ಸ್ಯಾಚೆಟ್ಸ್ನ ತೊಗೊಂಡು ಅದಕ್ಕೆ ಬಿಸಿನೀರು ಹಾಕ್ಕೋಬೋದು. ಇಲ್ಲ ಅಂದರೆ ಪೌಡ್ರ್ ಥರನೂ ಗ್ರೀನ್ ಟೀ ಬರುತ್ತೆ. ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಸೋದಿಸ್ಕೊಂಡು ಕೂಡ ಕುಡಿಬೋದು. ಗ್ರೀನ್ ಟೀಯಲ್ಲಿ ಬೇಕಾದ್ರೆ ಲೆಮನ್ನ ಹಿಂಡ್ಕೋಬೋದು. ಇದೆಲ್ಲನೂ ಕೂಡ ಒಂಥರ ಗ್ರೀನ್ ಟೀ ಸ್ಟ್ರೆಸ್ನೂ ಕೂಡ ಕಡಿಮೆ ಮಾಡುತ್ತೆ. ನೀವೇನಾದರೂ ಅಯ್ಯೋ ನಾನು ಡಯಟ್ ಮಾಡ್ತಿದ್ದೀನಿ ಅಂತ ತುಂಬ ಸ್ಟ್ರೆಸ್ ತೊಗೊಳ್ಳೋದು ಅಂಥದ್ದೆಲ್ಲ ಏನೂ ಆಗೋಲ್ಲ. ನಿಮಗೆ ಟೀ ಕಾಫಿ ಅಭ್ಯಾಸ ಇದ್ದರೆ ಈ ರೀತಿ ಗ್ರೀನ್ ಟೀ ಮತ್ತು ಬ್ಲ್ಯಾಕ್ ಕಾಫಿಗೆ ಸ್ವಿಚ್ ಆಗೋದು ತುಂಬಾ ಒಳ್ಳೆಯದು. ಇದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ಜಾಸ್ತಿ ರಿಚ್ ಇರುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ ಎಲ್ಲ ಕಡಿಮೆ ಮಾಡುತ್ತೆ. ಒಂಥರ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಫ್ಯಾಟ್ಸ್ನಂತೂ ಆರಾಮಾಗಿ ಕಡಿಮೆ ಮಾಡುತ್ತೆ. ಸೊ ಆದಷ್ಟು ಒಂದು ದಿನಕ್ಕೆ ಅಟ್ಲೀಸ್ಟ್ 2 ಕಪ್ಪಷ್ಟಾದರೂ ಗ್ರೀನ್ ಟೀ ಅದು ಬೆಚ್ಚಗೆ ಕುಡಿದ್ರೆ ತುಂಬಾ ಒಳ್ಳೆಯದು. ಇನ್ಕ್ಲೂಡ್ ಮಾಡೋದನ್ನು ಮರಿಬೇಡಿ ಗ್ರೀನ್ ಟೀನ. ನೆಕ್ಸ್ಟ್ ಐಟಮು ವೆಯ್ಟ್ ಲಾಸ್ಗೆ ತುಂಬ ಇಂಪಾರ್ಟೆಂಟು. ಯಾರೇ ವೆಯ್ಟ್ ಲಾಸ್ ಮಾಡ್ತಾಯಿದ್ರು ಇದನ್ನು ರೆಕಮೆಂಡ್ ಮಾಡ್ತಾರೆ. ಓಟ್ಸಲ್ಲಿ ದೋಸೆ ಮಾಡ್ಕೋಬೋದು, ಓಟ್ಸ್ ರೊಟ್ಟಿ ಮಾಡ್ಕೋಬೋದು, ಓಟ್ಸ್ ಉಪ್ಪಿಟ್ಟು ಮಾಡ್ಕೋಬೋದು, ಪೊಂಗಲ್ ಮಾಡ್ಕೋಬೋದು, ಬಿಸಿಬೇಳೆಭಾತ್ ಮಾಡ್ಕೋಬೋದು. ಸೊ ಓಟ್ಸಲ್ಲಿ ಚಿತ್ರಾನ್ನನೂ ಮಾಡ್ಕೋಬೋದು, ಅಥವಾ ಓವರ್ನೈಟ್ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಹಾಕಿ ಓಟ್ಸ್ ಮಾಡ್ಕೋಬೋದು. ಓಟ್ಸಲ್ಲಿ ಎಲ್ಲ ತುಂಬಾ ರಿಚ್ ಇನ್ ನ್ಯೂಟ್ರಿಯೆಂಟ್ಸು, ಐರನ್ ಇರುತ್ತೆ, ಫೈಬರ್ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ತಿಂದರೆ ಜಾಸ್ತಿ ತಿನ್ನಬೇಕು, ಬೇರೆ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ. ಓಟ್ಸ್ ಒಳ್ಳೆಯದು ಅಂತ ಜಾಸ್ತಿನೂ ತಿನ್ನಕ್ಕೆ ಹೋಗಬಾರ್ದು. ಅದನ್ನು ಕೂಡ ಕಾರ್ಬೋಹೈಡ್ರೇಟ್ಸೇ, ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಆಗೋಗುತ್ತೆ. ಸೊ ಮಿನಿಮಮ್ ಒಂದು 2-3 ಸ್ಪೂನಷ್ಟು ಓಟ್ ಮೀಲ್ ತೊಗೊಂಡ್ರೆ, ಅಂದರೆ ಹಸಿದು ಓಟ್ ಮೀಲ್ನ ನೆನೆಸಿ ಹಾಲಲ್ಲೆಲ್ಲ ಕುದಿಸಿ ತೊಗೊಳ್ತಾರಲ್ಲ ಅದರಿಂದ. ಸೊ ಅದರಲ್ಲಿ ಮ್ಯಾಗ್ನೀಷಿಯಮ್, ಫಾಸ್ಫರಸ್ಸು, ವಿಟಮಿನ್ B6, ಪೊಟ್ಯಾಷಿಯಮು, ರೈಬೋಫ್ಲೇವಿನು, ಕ್ಯಾಲ್ಶಿಯಮ್ ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಓಟ್ಸ್ ಅನ್ನೋದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೆ. ಸೊ ಅದಕ್ಕೆ ಓಟ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಐಟಮು ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಅಂದರೆ ಎಗ್ಸ್. ನೀವೇನಾದರೂ ಎಗ್ ತಿಂತೀರಾ ಅಂದರೆ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ತುಂಬ ರಿಚ್ ಇನ್ ಕ್ಯಾಲ್ಶಿಯಮ್ಮು ಮತ್ತು ಪ್ರೋಟೀನಲ್ಲೂ ತುಂಬ ರಿಚ್ಚು. ನೀವು 2 ಎಗ್ ತೊಗೋತೀರಾ ಅಂದರೆ, ನೀವು ತುಂಬ ಏನು ದಪ್ಪ ಇಲ್ಲ ಅಂದರೆ, ಒಂದು 70s ಇದ್ದೀರಾ ಅಂದರೆ ಫುಲ್ ಎಗ್ನ ತೊಗೋಬೋದು, ಯೋಕ್ ಸಮೇತನೂ ತೊಗೋಬೋದು. ಇಲ್ಲ ತುಂಬ ದಪ್ಪ ಇದ್ದೀರಾ ಅಂದರೆ ಒಂದು ಫುಲ್ ಎಗ್, ವೈಟ್ ಪ್ಲಸ್ ಯೆಲ್ಲೋ ಪ್ಲಸ್ ಇನ್ನೊಂದು ಎಗ್ಗಲ್ಲಿ ಬರೀ ವೈಟ್ನ ತೊಗೊಳ್ಳಿ. ಇಲ್ಲ 3 ಎಗ್ಸ್ ತೊಗೊಂಡ್ರು ಕೂಡ ಒಂದು ಫುಲ್ ಎಗ್ಗು, ಇನ್ನೊಂದು 2 ಎಗ್ಸು ವೈಟ್ನ ತೊಗೊಂಡ್ರೆ ಬ್ಯಾಲೆನ್ಸ್ ಆಗೋಗುತ್ತೆ. ಬಿಕಾಸ್ ಯೋಕಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ಗೆ ಅಷ್ಟೊಂದು ತುಂಬ ಓವರ್ ವೆಯ್ಟ್ ಇದ್ದರೆ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೂ ಕೂಡ ಎಗ್ ಯೋಕ್ನ ಅವಾಯ್ಡ್ ಮಾಡಿ. ಆಮೇಲೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಎಗ್ಸ್ನ ತೊಗೋಬೋದು. ಸೊ ಎಗ್ಸ್ ಅಂತೂ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡಾಕತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ದಿಢೀರಂತ ಆಮ್ಲೆಟ್ ಮಾಡ್ಕೋಬೋದು, ಪ್ಲೇನ್ ಆಮ್ಲೆಟು, ವೆಜಿಟೇಬಲ್ ಆಮ್ಲೆಟ್ಸ್ ಮಾಡ್ಕೋಬೋದು, ಆಮೇಲೆ ಬಾಯ್ಲ್ಡ್ ಎಗ್ ತಿನ್ಬೋದು. ಸೊ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಎಗ್ಗು. ಸೊ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕ್ಯಾಬೇಜು. ಈ ಕ್ಯಾಬೇಜ್ ಎಷ್ಟು ಒಳ್ಳೆಯದು ಅಂದರೆ ಇದು ಲೋ ಕ್ಯಾಲ್ರಿ ಫುಡ್ಡು.
100 ಗ್ರಾಮ್ಸ್ ಕ್ಯಾಬೇಜಲ್ಲಿ ಜಸ್ಟ್ 25 ಕ್ಯಾಲರೀಸ್ ಇರುತ್ತೆ. ಇದನ್ನು ನೀವು ಏನು ಮಾಡ್ಕೋಬೋದು ಅಂದರೆ ಇದನ್ನು ಚಾಪ್ ಮಾಡಿ ಇಟ್ಕೊಳ್ಳಿ. ಒಂದು 3 ದಿನಕ್ಕಾಗೋಷ್ಟು ಚಾಪ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಆಮೇಲೆ ಆಮ್ಲೆಟ್ಗೆ ಹಾಕ್ಕೋಬೋದು ಅಥವಾ ಬರೀ ಪಲ್ಯ ಮಾಡ್ಕೊಂಡು ತಿನ್ಕೋಬೋದು. ಇಲ್ಲ ಏನಾದರೂ ಬಿಸಿಬೇಳೆ ಬಾತ್ ಮಾಡ್ಕೋತೀರಾ ಅಥವಾ ಏನಾದರೂ ಸಾರು ಮಾಡ್ಕೋತೀರಾ ಅಂದರೆ ಕ್ಯಾಬೇಜನ್ನ ಹಾಕಿ ಒಂಥರ ಪಲ್ಯ ಥರ ಮಾಡ್ಕೊಂಡು ತಿನ್ಬೋದು. ಕಡಿಮೆ ಆಗಿರೋದ್ರಿಂದ, ಫೈಬರಲ್ಲಿ ಜಾಸ್ತಿ ಆಗಿರೋದ್ರಿಂದ ಇದು ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ಗಂತೂ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ನಿಮಗೆ ಹೊಟ್ಟೆ ತುಂಬೋಗುತ್ತೆ. ಆಮೇಲೆ ಕ್ಯಾಬೇಜ್ ಸೂಪ್ನ ಮಾಡ್ಕೋಬೋದು. ಇದೆಲ್ಲ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೆ. ನೆಕ್ಸ್ಟ್ ಬಂದು ಪನ್ನೀರು ನೀವೇನಾದರೂ ವೆಜಿಟೇರಿಯನ್ಸು, ನೀವು ನಾನ್ ವೆಜ್ ತಿನ್ನಲ್ಲ, ಆಮೇಲೆ ಎಗ್ ತಿನ್ನಲ್ಲ ಅಂದರೆ ಪನ್ನೀರನ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಪನ್ನೀರು ಹಾಲಲ್ಲಿ ಮಾಡಿರೋದು, ಆಬ್ವಿಯಸ್ಲಿ ಅದು ಪ್ರೋಟೀನ್ ರಿಚ್. ನೀವು ಯಾವಾಗಲೂ ಏನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ ಪ್ರೋಟೀನ್ ರಿಚ್ ಐಟಮ್ಸ್ನ ತೊಗೋಬೇಕು. ಸೊ ನೆಕ್ಸ್ಟ್ ಐಟಮ್ ಬಂದು ಪನ್ನೀರು. ಜಸ್ಟ್ ಅದನ್ನು ಜಸ್ಟ್ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೈಟ್ ಟೈಮ್ಸು ಒಂದು 50 ಗ್ರಾಮ್ಸಷ್ಟು 80 ಗ್ರಾಮ್ಸಷ್ಟು ಅದನ್ನು ತೊಗೊಂಡ್ಬಿಟ್ರೆ ಹೊಟ್ಟೆನೂ ತುಂಬುತ್ತೆ. ಒಳ್ಳೆ ಪ್ರೋಟೀನ್ ಸೋರ್ಸು. ನಿಮಗೆ ಸುಸ್ತಾಗೋದು ಇದೆಲ್ಲ ಆಗಲ್ಲ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಲೈಟಾಗಿ ಕೋಟ್ ಮಾಡ್ಕೊಳ್ಳೋಂಥದ್ದು, ಏನಾದರೂ ಕಡಲೆ ಹಿಟ್ಟಲ್ಲಿ ಕೋಟ್ ಮಾಡಿಕೊಂಡು ಈ ರೀತಿ ಪ್ಯಾನ್ ಫ್ರೈ ಥರ ಮಾಡ್ಕೊಂಬಿಟ್ರೆ ಸೊ ಹೊಟ್ಟೆ ತುಂಬ್ದಂಗೂ ಆಗುತ್ತೆ. ಸೊ ನಿಮ್ಮ ಟೇಸ್ಟ್ ಬಡ್ಸ್ಗೆ ನಾನೇನೋ ಡಯಟ್ ಮಾಡ್ತಿದ್ದೀನಿ ಅಂತಲೂ ಅನಿಸಲ್ಲ. ಸೊ ಆದಷ್ಟು ನಿಮ್ಮ ಡಯಟಲ್ಲಿ ಪನ್ನೀರನ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಸೋಂಪು. ಈ ಸೋಂಪು ಅನ್ನೋದು ಹೆಂಗೆ ತೊಗೋಬೇಕು ಅಂದರೆ ಸೋಂಪನ್ನು ಬಿಸಿನೀರಲ್ಲಿ ನೆನೆಸ್ಬೇಕು ಅಥವಾ ಕೆಲವು ಸತಿ ಬಿಸಿನೀರಲ್ಲಿ ಕುದಿಸಿದ್ರೂ ಓಕೆ. ನೀರಲ್ಲಿ ಹಾಕಿ ಸೋಂಪನ್ನು ಸ್ವಲ್ಪ ಕುದಿಸಿ ಅದನ್ನು ಫಿಲ್ಟ್ರ್ ಮಾಡಿ ಕೂಡ ಕುಡಿತಾರೆ. ಅದಕ್ಕಿಂತ ತುಂಬ ಒಳ್ಳೆಯದೇನು ಅಂದರೆ ರಾತ್ರಿಯೇ ಒಂದು ಗ್ಲಾಸ್ ನೀರು ತೊಗೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಸೋಂಪನ್ನು ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಕುಡಿಯೋದ್ರಿಂದ ಡೈಜೆಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಬೊವೆಲ್ ಮೂಮೆಂಟ್ ಚೆನ್ನಾಗಾಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಟಾಕ್ಸಿನ್ಸ್, ಬಾಡಿಲಿ ಏನಾದ್ರು ಟಾಕ್ಸಿನ್ಸ್ ಇದ್ದರೆ ಕೂಡ ಅದನ್ನು ರಿಮೂವ್ ಆಗುತ್ತೆ. ವೇಟ್ ಲಾಸ್ ಟೈಮಲ್ಲಿ ಟಾಕ್ಸಿನ್ಸ್ ರಿಮೂವ್ ಆಗೋದು ತುಂಬಾ ಇಂಪಾರ್ಟೆಂಟ್. ಈಗ ಇನ್ಫ್ಯೂಸ್ಡ್ ವಾಟರ್ ಅಂತ ಹೇಳ್ತೀವಿ, ಆಮೇಲೆ ಡಿಟಾಕ್ಸ್ ವಾಟರ್ ಅಂತ ಹೇಳ್ತೀವಿ. ಇದೆಲ್ಲ ಏನು ಅಂದರೆ ಬಾಡಿಲಿರೋ ಟಾಕ್ಸಿನ್ಸ್ನ ರಿಮೂವ್ ಮಾಡೋಕ್ಕೆ ಅಂತಲೇ ಹೇಳೋದು. ಸೊ ಅದರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಈ ಸೋಂಪು ವಾಟರು. ರಾತ್ರಿನ ನೆನೆಸಿ ಬಿಸಿನೀರಲ್ಲಿ ನೆನೆಸಿ ಬೆಳಗ್ಗೆ ಕುಡೀರಿ. ಇಲ್ಲಾಂದರೆ ಕುದಿಸ್ಕೊಂಡು, ಟೈಮ್ ಇಲ್ಲ ನೆನೆಸೋಕ್ಕೆ ಅಂದರೆ ಕುದಿಸ್ಕೊಂಡು ಕೂಡ ಕುಡಿಬೋದು. ಯಾವ್ದು ಈಸಿ ಆಗುತ್ತೋ ಆ ರೀತಿ ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ಮ ಡಯಟಲ್ಲಿ. ನೆಕ್ಸ್ಟು ಬಂದು ರಾಜ್ಮಾ ಇರ್ಬೋದು, ಕಾಬೂಲಿ ಕಡಲೆ ಇರ್ಬೋದು, ಮತ್ತು ಕಡಲೆಕಾಳು ಇರ್ಬೋದು, ಆಮೇಲೆ ಕಡಲೆ ಬೀಜ ಇರ್ಬೋದು. ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಇದನ್ನೆಲ್ಲ ಏನಕ್ಕೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದರೆ ಇದು ತುಂಬ ಒಳ್ಳೆ ಪ್ರೋಟೀನ್ ಸೋರ್ಸು. ನಾನು ಪ್ರೀವಿಯಸ್ಲಿ ಹೇಳ್ದಾಗಲೇ ನೀವು ಡಯಟ್ ಮಾಡ್ತಾಯಿದ್ದೀರಾ ಅಂದರೆ ಆದಷ್ಟು ನಿಮ್ಮ ವೆಯ್ಟ್ ಲಾಸ್ ಡಯಟಲ್ಲಿ ಪ್ರೋಟೀನ್ ಸೋರ್ಸಸ್ ತುಂಬಾ ಚೆನ್ನಾಗಿರಬೇಕು. ಇಲ್ಲಾಂದರೆ ಮಸಲ್ ಲಾಸ್ ಆಗೋಗುತ್ತೆ. ವೇಟ್ ಏನೋ ಲಾಸ್ ಆಗ್ತಾ ಇರುತ್ತೆ, ಬಟ್ ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ಮಸಲ್ ಲಾಸ್ ಆಗೋದು ತುಂಬಾ ತಪ್ಪೋದು. ಫ್ಯಾಟ್ ಬರ್ನ್ ಆಗಬೇಕು, ಫ್ಯಾಟ್ ಲಾಸ್ ಆಗಬೇಕು. ಮಸಲ್ ಲಾಸ್ ಆಗ್ತಾಯಿದೆ ಅಂದರೆ ಮತ್ತೆ ಅದು ಬೇಗನೆ ವೇಟ್ ಗೇನ್ ಆಗೋಗುತ್ತೆ. ಅದಕ್ಕೆ ಆದಷ್ಟು ಕಾಳುಗಳು, ಅದು 2 days ಒನ್ಸ್ ನಿಮಗೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿದೆ ಅಂದರೆ ಈ ಕಾಳುಗಳು ನೆನೆಸಿ ಬೇಯಿಸ್ಕೊಂಡು ಉಸ್ಲಿ ಥರ ಮಾಡ್ಕೊಂಡು ತಿನ್ಬಿಡ್ಬೋದು ಪಲ್ಯ ಥರ. ಅಥವಾ ಈ ಕಾಳುಗಳನ್ನೇ ಜಸ್ಟ್ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡು ಚಾಟ್ಸ್ ಥರ ಮಾಡ್ಕೋಬೋದು. ಈರುಳ್ಳಿ, ಟೊಮ್ಯಾಟೊ, ಚಾಟ್ ಮಸಾಲ ಇವೆಲ್ಲ ಹಾಕ್ಕೊಂಡು ಮಾಡ್ಕೊಂಡ್ಬಿಡ್ಬೋದು. ಈ ಥರ ಮಾಡಿ ನಿಮ್ಗೊಂಥರ ಗ್ಯಾಸ್ಟ್ರಿಕ್ ಥರ ಅನಿಸ್ತಾ ಇದೆ ಅಂದರೆ ಅದನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಇದ್ರ ಜೊತೆಗೆ ಸಪ್ಲಿಮೆಂಟಾಗಿ ಇನ್ನೊಂದು ಬೆಸ್ಟ್ ಡ್ರಿಂಕ್ ತೋರಿಸ್ತೀನಿ. ಅದೇನೇ ಜೀರಿಗೆನ ಜಸ್ಟ್ ನೀರಲ್ಲಿ ಕುದಿಸಿ ಚೆನ್ನಾಗಿ ಕುದಿಸ್ಬೇಕು. ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ಜೀರಿಗೆದು ಸತ್ವ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಆ ಜೀರಿಗೆ ನೀರು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗೋದನ್ನು ಕೂಡ ಕಡಿಮೆ ಆಗೋಗುತ್ತೆ. ಆಮೇಲೆ ಜೀರಿಗೆ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೈಟ್ ಮಲ್ಕೋಬೇಕಾದ್ರೆ ಬಿಫೋರ್ ಅದನ್ನು ಕುಡಿದ್ಬಿಟ್ರೆ ತುಂಬಾ ಒಳ್ಳೆಯದು. ಸೊ ಜೀರಿಗೆ ನೀರು ಕೂಡ ಬೆಸ್ಟ್ ವೆಯ್ಟ್ ಲಾಸ್ಗೆ. ಬೆಸ್ಟಲ್ಲಿ ಬೆಸ್ಟ್ ಅಂದರೆ ಜೀರಿಗೆ ನೀರು. ವಾರದಲ್ಲಿ ಒಂದು 3 days ಆದರೂ ಜೀರಿಗೆ ನೀರು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಅದು ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಐಟಮ್ ಬಂದು ತುಂಬ ಕಾಸ್ಟ್ಲಿ ಐಟಮು, ಅದು ನೀರು. ಸೊ ಕರೆಕ್ಟಾಗಿ ಕೇಳ್ತಾ ಇದ್ದೀರಾ. ನೀರು ನಿಮ್ಮ ಡಯಟಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಅಲಾರಾಮ್ ಇಟ್ಕೊಂಡು ಅವರ್ಲಿ 1 ಗ್ಲಾಸ್ ಅಷ್ಟು ಕುಡಿಯೋದು ತುಂಬಾ ಒಳ್ಳೆಯದು. ಆದಷ್ಟು ಬಿಸಿ ನೀರು, ಬೆಚ್ಚಗಿರೋ ನೀರು ಆದಷ್ಟು ಕುಡಿತಾ ಇದ್ದರೆ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಚೆನ್ನಾಗಿ ಆಗ್ತಿರುತ್ತೆ.
ಬಾಡೀಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇರೋದೇ ನೀರು. ನೀರಲ್ಲಿ ಅದು ಇರುತ್ತಲ್ವ, ಸೊ ಆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ನೀರು ಕುಡಿತಾನೆ ಇರಬೇಕು. ಇದರಿಂದ ಏನು ಬೆನಿಫಿಟ್ ಅಂದರೆ ನಿಮ್ಮ ಹೊಟ್ಟೆ ಫುಲ್ಲಾಗಿರುತ್ತೆ. ಫುಲ್ಲಾಗಿರೋ ನನಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸೋದು ಆ ಥರ ಎಲ್ಲ ಅನಿಸ್ತಾ ಇರಲ್ಲ. ಆಮೇಲೆ ನಾವು ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿತಾ ಇರ್ತೀವಲ್ವ, ಈಗ ಫಾರ್ ಎಕ್ಸಾಂಪಲ್ ಜೀರಿಗೆ ನೀರು, ಶುಂಠಿ ನೀರು, ಆಮೇಲೆ ಓಂಕಾಳು ಅಷ್ಟೇ ತುಂಬಾ ಒಳ್ಳೆ. ಇದೆಲ್ಲ ನೀರು ಕುಡಿತಾ ಇದ್ದರೆ ಬಾಡಿ ಹೀಟ್ ಆಗೋಗುತ್ತೆ. ಅದನ್ನು ಕಡಿಮೆ ಮಾಡಬೇಕು ಅಂದರೆ ನೀರನ್ನು ಕುಡಿತಾ ಇದ್ದರೆ ಅದು ತುಂಬಾ ಒಳ್ಳೆಯದು. ಸೊ ಈ ರೀತಿ ನೆಕ್ಸ್ಟ್ ನಾನು ಗ್ರೀನ್ ಟೀ ತೋರಿಸಿದ್ನಲ್ಲ, ಸೊ ಈ ಗ್ರೀನ್ ಟೀನೂ ಅಷ್ಟೇ ತುಂಬಾ ಒಳ್ಳೆಯದು. ಆಮೇಲೆ ಬಾಡಿನ ಕೂಲಾಗಿ, ನೀವು ಯಾವುದನ್ನ ಬ್ರ್ಯಾಂಡ್ ತೊಗೊಳ್ಳಿ ಫ್ರೆಂಡ್ಸ್, ಯಾವುದನ್ನ ಬ್ರ್ಯಾಂಡ್ ತೊಗೊಳ್ಳಿ, ಗ್ರೀನ್ ಟೀ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ವೆಯ್ಟ್ ಲಾಸಲ್ಲಿ. ಸೊ ಇದಿಷ್ಟು ಐಟಮ್ಸು ಹೇಳಿದ್ನಲ್ಲ, ಸೋಂಪು ಇರ್ಬೋದು, ಮತ್ತು ಏನದು ಜೀರಿಗೆ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಬ್ಲ್ಯಾಕ್ ಕಾಫಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಈ ರೀತಿ ಗ್ರೀನ್ ಟೀನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆಮನ್ನ ನೀವು ಏನು ತೊಗೊಳಲ್ವಾ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಬಿಸಿ ನೀರಿಗೆ ಜಸ್ಟ್ ಲೆಮನ್ನ ಹಿಂಡ್ಕೊಂಡು ಕುಡಿದ್ರೂ ಅದ್ರ ಮ್ಯಾಜಿಕ್ ನೋಡಿ. 1 ವೀಕ್ ಬರೀ ಲೆಮನ್ ವಾಟ್ರ್ ಕುಡಿದು ನೋಡಿ, ಹೊಟ್ಟೆ ಅಷ್ಟು ಕ್ಲೀನ್ ಆಗುತ್ತೆ. ನಾನು ಇದನ್ನೇ ಟ್ರೈ ಮಾಡ್ತಿದ್ದದ್ದು. ನೀವೇನು ಡಯಟ್ ಮಾಡ್ತಿದ್ರೋ ಅದರ ಜೊತೆಗೆ ಈ ರೀತಿ ಡಿಟಾಕ್ಸ್ ಡ್ರಿಂಕ್ಸ್ ತೊಗೊಂಡ್ರೆ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಬಟ್ ಇನ್ನೊಂದು ನೆನ್ಪಿಟ್ಕೋಬೇಕು, ಬರೀ ನಾವು ಈ ಥರ ಡಿಟಾಕ್ಸ್ ಡ್ರಿಂಕ್ ಕುಡ್ಕೊಂಡು ನಾರ್ಮಲ್ ಫುಡ್ ತಿಂತೀವಿ, ಏನು ಡಯಟಿಂಗ್ ಮಾಡಲ್ಲ ಅಂದರೆ ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ. ಈ ಡಿಟಾಕ್ಸ್ ಡ್ರಿಂಕು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಬಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಹೆಲ್ತಿ ಡಯಟಿಂಗು, ಪ್ರೋಟೀನ್ ರಿಚ್ ಡಯಟ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕಲ್ವ, ಅದನ್ನು ವಾಕಿಂಗ್, ಸಿಂಪಲ್ ನೀವು ಏನೂ ಮಾಡಿಲ್ಲ ಅಂದರೂ ವಾಕಿಂಗ್ ಮಾಡ್ಕೋಬೇಕಾಗತ್ತೆ. ವಾಕಿಂಗ್ ಮಾಡಬೇಕು ಅಂದರೆ ಒಂದು ಸ್ಮಾರ್ಟ್ ವಾಚ್ ಇದ್ದರೆ ಒಳ್ಳೆಯದು. ಸ್ಮಾರ್ಟ್ ವಾಚ್ ಇಲ್ವಾ, ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಮೊಬೈಲಲ್ಲೇ ಪಿಡೋಮೀಟರ್ ಅಂತ ಒಂದು ಆ್ಯಪ್ ಇರುತ್ತೆ. ಅಂದರೆ ನಿಮ್ಮ ಸ್ಟೆಪ್ಸ್ ಕೌಂಟು, ನೀವು ಎಷ್ಟು ಸ್ಟೆಪ್ಸ್ ಹಾಕಿದ್ದೀರಾ, ಎಷ್ಟು ಕಿಲೋಮೀಟ್ರ್ ನಡೆದಿದ್ದೀರಾ, ಎಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ, ಇದನ್ನೆಲ್ಲ ಒಂದು ಮಾನಿಟರ್ ಮಾಡೋಕ್ಕೆ ನಿಮ್ಮ ಮೊಬೈಲನ್ನೇ ಯೂಸ್ ಮಾಡ್ಕೋಬೋದು. ಇಲ್ಲ ನೀವು ಅಫೋರ್ಡ್ ಮಾಡ್ಬೋದು ಅಂದರೆ ಒಂದು ಸ್ಮಾರ್ಟ್ ವಾಚ್ನ ಕೈಯಲ್ಲಿ ಕಟ್ಕೊಂಡಿದ್ರೆ ನೀವು ಎಷ್ಟು ಅವರ್ಸು ನಡೀತಾ ಇದ್ದೀರಾ, ಎಷ್ಟು ಮಿನಿಟ್ಸ್ ನಡೀತಾ ಇದ್ದೀರಾ, ಟೈಮರ್ ಇಟ್ಕೊಂಡು ನಡಿಬೋದು ನೋಡಿ. 10 ಮಿನಿಟ್ಸು, 20 ಮಿನಿಟ್ಸು, ಈ ರೀತಿ ಟೈಮರ್ ಇಟ್ಕೊಂಡು ನಡೆಯೋದ್ರಿಂದ ನಿಮಗೂ ಒಂದು ಬೂಸ್ಟಿಂಗು. ಓಕೆ, ನಾನು ನಿನ್ನೆ 5000 ಸ್ಟೆಪ್ಸ್ ಮಾಡಿದ್ದೆ, ಇವತ್ತು 6000 ಸ್ಟೆಪ್ಸ್ ಮಾಡಬೇಕು, ನೆಕ್ಸ್ಟ್ 10,000, ಈ ರೀತಿ ಡೈಲಿ ಮಿನಿಮಮ್ ಅಷ್ಟು 10,000 ಅಷ್ಟು ಸ್ಟೆಪ್ಸ್ನ ಕೌಂಟ್ ಮಾಡಿಕೊಂಡು ಸ್ಟೆಪ್ಸ್ ಮಾಡೋದ್ರಿಂದ ನಿಮಗೂ ಒಂಥರ ಮೋಟಿವೇಶನು. ಇದೇನಿಲ್ಲ 1000ರಿಂದ 1600 ಒಳಗಡೆ ನಿಮಗೆ ಬೇಸಿಕ್ ಸೆಟ್ ಅನ್ನೋದು ಸಿಕ್ಬಿಡುತ್ತೆ. 1000ಗೂ ಸಿಕ್ಕೋಗುತ್ತೆ. ನಂದು ಡಿಝೋ ಕಂಪ್ನಿದು, ಇದರದ್ದು ಫ್ಲಿಪ್ಕಾರ್ಟಲ್ಲಿ ಹೋಗ್ಬಿಟ್ಟು ಡಿಝೋ ಸ್ಮಾರ್ಟ್ ವಾಚ್ ಅಂತ ಟೈಪ್ ಮಾಡಿದ್ರು ಅಷ್ಟೇ ತುಂಬಾ ಒಳ್ಳೆ ಕಂಪ್ನಿ ಕೂಡ ಸಿಗುತ್ತೆ. ಸ್ಮಾರ್ಟ್ ವಾಚ್ ಏನು ಎಷ್ಟೊಂದು ಕಂಪ್ನೀಸ್ದು ಸಿಗುತ್ತೆ. ಈ ರೀತಿ ಅಫೋರ್ಡ್ ಮಾಡಿಕೊಂಡ್ರೆ, ಇಲ್ಲಾಂದರೆ ಮೊಬೈಲಲ್ಲೇ ಬೇಕಾದ್ರೆ ಪಿಡೋಮೀಟರ್ ಅಂತ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಮ್ಮ ವೆಯ್ಟ್ ಲಾಸ್ ಆಗ್ತಾ ಇಲ್ವಾ ಅಂತ ನೋಡೋಕ್ಕೆ ಒಂದು ವೇಟ್ ಮಿಷಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ವೇಟ್ ಮಿಷಿನ್ ಮಾತ್ರ ನೀವು ಗ್ಯಾರಂಟಿನೇ ತೊಗೊಳ್ಳಿ. ನಿಮ್ಮ ಮನೆ ಹತ್ರ ಏನಾದರೂ ಅಂಗಡಿಗಳಲ್ಲಿ ಇದ್ದರೂ ಕೂಡ ಪದೇ ಹೋಗಿ ವೇಟ್ ಚೆಕ್ ಮಾಡ್ಕೊಳ್ಳೋಕೆ ಒಂಥರ ಮುಜುಗರ ಥರ ಆಗ್ತಾ ಇರುತ್ತೆ. ಅಂದರೆ ಮನೆಯಲ್ಲಿ ಎಷ್ಟೋ ಒಂದು ಸೀರೆ ತೊಗೊಂಡ್ರೆ 1000 ರೂಪೀಸ್ ಹೊಟ್ಟೋಗುತ್ತೆ. ಇದಕ್ಕೆ 700 to 800 ರೂಪೀಸ್ ಅಷ್ಟೇ. ಸೊ ಒಂದು ಸತಿ ಇನ್ವೆಸ್ಟ್ಮೆಂಟು, ಅದಕ್ಕೆ ಏನಾದರೂ 6 ಮಂತ್ಸ್ಗೋ 8 ಮಂತ್ಸ್ಗೋ ಒಂದು ಸತಿ ಬ್ಯಾಟ್ರಿ ಸೆಲ್, ರಿಮೋಟ್ ಸೆಲ್ ಥರ ಇರುತ್ತೆ, ಅದನ್ನು ಚೇಂಜ್ ಮಾಡ್ತಾ ಹೋಗೋದು. ನಾವು ಮಾಡ್ತಿರೋ ಡಯೆಟ್ಟು ನಮ್ಮ ಬಾಡಿಗೆ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಈ ವೇಟ್ ಮಿಷಿನ್ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಈ ವೇಟ್ ಲಾಸ್ ಏನು ಗೊತ್ತಾ, ಕೆಲವು ಸತಿ ನಾವೀಗ 65 ರೀಚ್ ಆಗಿರ್ತೀವಿ ಅಂತ ತಿಳ್ಕೊಳ್ಳಿ, ಒಂದು 1 ಮಂತ್ 2 ಮಂತ್ಸ್ ಆದಮೇಲೆ ಸ್ವಲ್ಪ ಗೇನ್ ಆಗಿಬಿಟ್ಟಿರ್ತೀವಿ. ಸೊ ಮನೆಯಲ್ಲೇ ಈ ಥರ ಒಂದು ಮಿಷಿನ್ ಇದೆ ಅಂದರೆ ಆಲ್ಮೋಸ್ಟ್ ಒಂದು 3 ಡೇಸ್ಗೊಂದ್ಸತಿ 4 ಡೇಸ್ಗೊಂದ್ಸತಿ ನೀವು ಟಾರ್ಗೆಟ್ ರೀಚ್ ಆದಮೇಲೂ ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದರೆ, ಒಂದು ಮೂಮೆಂಟ್ ಆದಮೇಲೆ ಇದು ಯಾಕೋ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಫುಡ್ಡು ಅಂತ ಒಂದು ಕಾನ್ಷಿಯಸ್ನೆಸ್ ಇರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಸೊ ಇದೆಲ್ಲನೂ ನಾನು ಏನೇನು ಐಟಮ್ಸ್ ತೋರಿಸಿದ್ದೀನಿ ವೆಯ್ಟ್ ಲಾಸ್ಗೆ ಒಂದಲ್ಲ ಒಂದು ತುಂಬಾ ಇಂಪಾರ್ಟೆಂಟು. ಇದ್ರ ಜೊತೆಗೆ ಇನ್ನೂ ಕೆಲವು ಐಟಮ್ಸ್ ಇದೆ, ಅದನ್ನು ನಾನು ಕೆಲವು ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಸೊ ವೆಯ್ಟ್ ಲಾಸ್ಗೆ ಇದಿಷ್ಟು ತುಂಬ ಹೆಲ್ಪ್ಫುಲ್ಲು. ಆದಷ್ಟು ನಿಮ್ಮ ವೆಯ್ಟ್ ಲಾಸ್ ಡಯೆಟಲ್ಲಿ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡಿ. ಆಮೇಲೆ ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಇಟ್ಕೊಳ್ಳಿ. ಓಡಾಡ್ತೀರಿ, ಒಂದೇ ಜಾಗದಲ್ಲಿ ಕೂತ್ಕೋಬೇಡಿ, ನೀರನ್ನು ಚೆನ್ನಾಗಿ ಕುಡಿತಾ ಇರಿ. ಸೊ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.